ದಿನ ಗುರು ಪುಷ್ಕರ ಯೋಗ ಇರೋದ್ರಿಂದ ಗುರುಗಳ ಧ್ಯಾನ ಮಾಡ್ಕೊಳ್ಳಿ, ದಾನ ಧರ್ಮಗಳನ್ನು ಮಾಡ್ಕೊಳ್ಳುವಂಥದ್ದು. ನಾನು ಹಿಂದಿನ ಸಂಚಿಕೆಯಲ್ಲಿ ಕೂಡ ಹೇಳಿದ್ದೆ ಏನೆಲ್ಲ ಇವತ್ತು ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಅಂತಂತ. ಇವತ್ತು ಗುರುವಾರ ಪುಷ್ಯ ನಕ್ಷತ್ರ ಬಂದಿರೋದ್ರಿಂದ ಅದರಲ್ಲೂ ಕೂಡ 11:32 ಮಾತ್ರ ಈ ದಿನ ಇರುವಂಥದ್ದು. ಈ ಪುಷ್ಯ ನಕ್ಷತ್ರ ಮತ್ತೆ ಬದಲಾವಣೆ ಆಗುತ್ತೆ. ಹಾಗಾಗಿ ಇವತ್ತು ಬೆಳಗ್ಗೆ ಪೂಜೆಯಲ್ಲಿ ಯಾರೆಲ್ಲ ಮಾಡ್ಕೊಳ್ತಿದ್ರೆ ತುಂಬ ವಿಶೇಷವಾಗಿರುವಂಥ ಫಲಗಳು ಸಿಗುತ್ತೆ. ಅಕಸ್ಮಾತ್ ಏನಾದರೂ ಬೆಳಗ್ಗೆ ಮಾಡ್ಕೊಂಡು, ತುಂಬ ಜನ ಕೇಳ್ತಾ ಇದ್ರು ಗುರುಗಳೇ ಗುರು ಪುಷ್ಕರ ಯೋಗ ಇದೆ, ಗುರುವಾರ ಒಳ್ಳೆ ದಿನನೇ, ನಾವು ಏನಾದರೂ ಬೆಳಗ್ಗೆ ಪೂಜೆ ಮಾಡ್ಕೊಳೋ ಅವಕಾಶ ಸಿಕ್ಕಿಲ್ಲ ಅಥವಾ ಇಲ್ಲ ಹೊರಗಡೆ ಇರ್ತೀರಾ ಅಂಥವರೆಲ್ಲ ಅಕಸ್ಮಾತ್ ನಿಮ್ಗೆ ಆಗಿಲ್ಲ ಅಂತಂದರೆ, ಯಾಕಂದರೆ ನಮಗೆ ಒಂದು ಪಂಚಾಂಗದಲ್ಲಿ ನಾವು ನೋಡಿದಾಗ ಸೂರ್ಯ ಅಂದರೆ ಪ್ರಾತಃ ಕಾಲದಲ್ಲಿ ಮಾಡುವಂತಹ ಸಂಕಲ್ಪದಲ್ಲಿ ನಾವು ಏನು ಮಾಡ್ತೀವಿ, ನಾವು ಪುಷ್ಯ ನಕ್ಷತ್ರ ಅಂತಲೇ ಸಂಕಲ್ಪ ಆಗಿರೋದ್ರಿಂದ ನಮಗೆ ಸಾಯಂಕಾಲದಲ್ಲಿ ಏನಾದರೂ ನಿಮಗೆ ಅವಕಾಶಗಳು, ಯಾಕಂದರೆ ಬೆಳಗ್ಗೆನೇ ಮಾಡ್ಕೊಳ್ಬೇಕು. ಅಕಸ್ಮಾತ್ ಏನಾದರೂ ಹೊರಗಡೆ ಇದ್ದೀವಿ ಗುರುಗಳೇ, ಮನೇಲಿ ಏನೂ ಪೂಜೆ ಮಾಡಲಿಕ್ಕೆ ಆಗಿಲ್ಲ ಅಂತವರು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಸಾಯಂಕಾಲದಲ್ಲಿ ಸೂರ್ಯಾಸ್ತದ ನಂತರ ನೀವೇನು ಮಾಡ್ಕೊಳ್ಳಿ, ಇವತ್ತು ಒಂದು ಮನೆಗೆ ಬಂದು ದೀಪಾರಾಧನೆ ಮಾಡುವಂಥದ್ದು, ಒಂದು ಕೆಂಪು ವಸ್ತ್ರ ಅಥವಾ ಹಳದಿ ವಸ್ತ್ರ ಎರಡನ್ನೂ ಕೂಡ ನೀವು ಒಂದು ಪೂಜೆ ಮಾಡಿ ನಿಮ್ಮ ಕುಲದೇವರುಗಳಿಗೆ ಕೊಟ್ಕೊಳ್ಳಿ, ಅನುಕೂಲ ಆಗುತ್ತೆ. ಗುರುವಿನ ಆಶೀರ್ವಾದದಿಂದ ಮನೆಯಲ್ಲಿರುವಂತಹ ಆರ್ಥಿಕ ಸಂಕಷ್ಟಗಳು, ಏನೋ ಒಂದು ಸಾಲಬಾಧೆ ಇರ್ಬೋದು, ಹಣಕಾಸಿನ ವಿಚಾರ, ಯಾರು ಹಣ ಕೊಡಬೇಕಾಗಿರುತ್ತೆ ಕೊಟ್ಟಿರಲ್ಲ, ಅಥವಾ ಮನೆಯಲ್ಲಿ ಏನು ಶುಭ ಕಾರ್ಯಗಳು ತುಂಬ ದಿನ ನಡೀತಾ ಇಲ್ಲ ಅನ್ನೋಂಥವ್ರು, ಯಾಕಂದರೆ ಈ ದಿನ ತುಂಬ ವಿಶೇಷವಾಗಿರುವಂಥದ್ದು, 12 ವರ್ಷಕ್ಕೊಮ್ಮೆ ಬರುವಂಥದ್ದು. ಯಾಕಂದರೆ ಗುರು ಪರಮೋಚ್ಚ ಸ್ಥಾನದಲ್ಲಿದ್ದಾಗ ಪುಷ್ಯ ನಕ್ಷತ್ರ ಬಂದಿರೋದಂಥದ್ದು. ಈ ಗುರುವಾರ ಸಾಮಾನ್ಯವಾಗಿ ಗುರು ಪುಷ್ಕರ ಯೋಗಗಳು ತುಂಬ ಸಾರಿ ಬರುವಂಥದ್ದು ನಾವು ನೋಡ್ತಾ ಇರ್ತೀವಿ. ಅದರಲ್ಲಿ ಈ ಗುರು ತುಂಬ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕೂಡ ತುಂಬ ಅನುಕೂಲಗಳನ್ನು ತರುತ್ತೆ. ಮಕ್ಕಳಿಂದ ಒಂದು ಗುರುವಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಪರಿಹಾರಗಳನ್ನು ಕೂಡ ನೀವು ಮಾಡ್ಕೊಳ್ಳಿ. ಗುರು ಮಂತ್ರವನ್ನು ಜಪವನ್ನು ಮಾಡಿಸಿ ನೋಡಿ. ಏನು ಪೂಜೆ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಮಕ್ಕಳಲ್ಲಿ ಗುರುವಿಗೆ ಸಂಬಂಧಪಟ್ಟಂತಹ ಮಂತ್ರಗಳು ಅಥವಾ ಗುರುಗ್ರಹದ ಧ್ಯಾನ ಮಾಡುವಂಥದ್ದು, ಅಥವಾ ಎಲ್ಲಾದರೂ ನವಗ್ರಹಗಳ ದೇವಸ್ಥಾನಗಳಿದ್ದರೆ ಅಲ್ಲೋಗಿ ಕರ್ಕೊಂಡು ಹೋಗಿ ಒಂದು ಸಂಕಲ್ಪವನ್ನು ಮಾಡಿಸ್ಕೊಂಡು ಬನ್ನಿ, ಅನುಕೂಲ ಆಗುತ್ತೆ. ಗುರುವಿನ ಆಶೀರ್ವಾದ ಕೂಡ ಪಡ್ಕೊಳ್ಬೋದು.